ಗೆಸ್ಟ್ ಹೌಸ್ ಬಂದು ಕುಂತಿದ್ದೀನಿ. ಜೊತೆಲಿ ಯಾರವ್ರೆ? ಯಾರು ಇಲ್ಲ, ಯಾರೋ ಇದ್ರಂಗೆ ವಿಡಿಯೋ ಮಾತಾಡೋದಿಲ್ಲ. ಇದು ಗೆಸ್ಟ್ ಹೌಸ್ ಅಂದ್ರೆ ಬೇರೆ ಬಾಡಿಗೆ ಕೊಟ್ಟಿದೆ, ಖಾಲಿ ಮಾಡಿಕ್ಕೆ ಮನೆ ಅದ ನೋಡಿ. ಮೊದ್ಲು ಫಸ್ಟ್ ಬೆಂಗಳೂರಲ್ಲಿ ಮನೆ ತಗೊಂಡಿದೆ ನಂದು, ಫಸ್ಟ್ ಮನೆ ಬೆಂಗಳೂರಲ್ಲಿ. ಇದು ಬೇರೆಯವ್ರಿಗೆ ಖಾಲಿ ಮಾಡಿಸಿ ಕೊಟ್ಟಿದ್ದೆ. ಈಗ ಅದನ್ನ ಎಲ್ಲ ಖಾಲಿ ಮಾಡಿಸಿ ನಾನೇ ಮಾಡಿಕೊಂಡಿದ್ದೀನಿ. ಯಾವ ಏರಿಯಾದಲ್ಲಿ? ಇದು ಹೆಬ್ಬಾಳ. ಇದು ಏನ್ ಮಾಡ್ತಿದ್ದೀನಿ? ನಾನಾ ಕುತ್ಕೊಂಡಿದ್ದೀನಿ, ನೀನೇನ್ ಮಾಡ್ಲಿ? ಮಲ್ಯಾರವ್ರೆ ಯಾರು ಇಲ್ಲ, ನಮ್ಮನೆಯವ್ರು ಹಾಸನ್ಗೆ ಹೋದ್ರು, ಪ್ರೋಗ್ರಾಮ್ ಇದೆ ಅಂತ. ಕುಂತ ತೆಗಿಯಲ್ಲ ನೀವೇ ಪೋಸ ಮಗನೇ ತೆಗಿಲ್ಲ. ಕುಂತ ತೆಗಿಯಲ್ಲ ನೀವೇ ಪೋಸ ಮಗನೇ ತೆಗಿಲ್ಲ. ನಿಮ್ ವಿಡಿಯೋ ಫ್ಯೂಸ್ ಆಗಿರೋದು ಏನಪ್ಪ ಅಂತ ಟೆಂಪ್ಟ್ ಆಯ್ತಾ ನೋಡಿದ್ರಿ? ನೀನ್ ನೋಡಿ ಟೆಂಪ್ಟ್ ಆಯ್ತದೆ ಏನಪ್ಪ ಅಂತ ಟೆಂಪ್ಟ್ ಆಯ್ತಾ ನೋಡಿದ್ರಿ? ನೀನ್ ನೋಡಿ ಟೆಂಪ್ಟ್ ಆಯ್ತದೆ. ಇಲ್ಲಿ ಎಲ್ಲಾರ ಹೊರಡ ನೋಡು, ಯಾರು ನಿಮ್ ಫ್ರೆಂಡ್ ಯಾರು? ರೀ ನೀವೇನ್ ತೋರಿಸ್ತಾ ಇದ್ದೀರಾ? ನನ್ಗೊಂದು ಗೊತ್ತಿಲ್ಲ ಕಣ್ರಿ. ನಿನ್ಗೆ ಇಬ್ರು ಕಪಲ್ಸ್ ಒಟ್ಟಿಗೆ ಮಾಡ್ಕೊಂಡು ಇಷ್ಟ ಇರ್ತದ? ಸಪರೇಟ್ ಮಾಡಿ ಇಷ್ಟ ಇರ್ತದ? ಏನು ಇಬ್ರು ಹುಡುಗಿರು ಇಬ್ರು ಒಟ್ಟಿಗೆ ಮಾಡಿ ಇಷ್ಟ ಇರ್ತದ? ಹುಡುಗಿರಿ ಒಬ್ಬ ಮಾಡಿ ಇಷ್ಟ ಇರ್ತದ? ಯಾರು ಔಟ್ ಸೈಡ್ ಮನೆ ಎಲ್ಲಾರ ಪ್ಲೇಸ್ ಗೊತ್ತು, ಯಾರ ಮನೆಗಳು ಯಾರು ನೋಡು ಔಟ್ ಸೈಡ್. ಇಲ್ಲಿ ಬೆಂಗಳೂರು ಮನೆಗೆ ಕರ್ಕೊಂಡ್ಬಿಡು, ಬೆಂಗಳೂರು ಮನೆಗೆ. ನಮಸ್ಕಾರ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದಾಗಿ ಬೇರೆ ಬೇರೆ ವಿಚಾರಗಳು, ಹೊಸ ಅಂಶಗಳು ಹೊರಬರುತ್ತಿದೆ. ಮೊನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರುವಂತಹ ಆಡಿಯೋವನ್ನು ದೇವರಾಜೇಗೌಡರು ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ರು. ಆ ಒಂದು ಆಡಿಯೋದಲ್ಲಿ ದೇವರಾಜೇಗೌಡ, ಡಿ.ಕೆ. ಶಿವಕುಮಾರ್, ಶಿವರಾಮೇಗೌಡ ಪ್ರಜ್ವಲ್ ರೇವಣ್ಣ ಪ್ರಕರಣದ ಕುರಿತಾಗಿ ಮಾತನಾಡಿದ್ರು ಎನ್ನಲಾಗಿತ್ತು. ಇದೀಗ ಇದೇ ವಕೀಲ ದೇವರಾಜೇಗೌಡರದ್ದು ಎನ್ನಲಾದ ಕಾಮಪುರಾಣದ ಆಡಿಯೋ ವಿಡಿಯೋವನ್ನು ಖಾಸಗಿ ಮಾಧ್ಯಮವೊಂದರಲ್ಲಿ ಬಿತ್ತರ ಮಾಡಲಾಗಿದೆ. ಮಹಿಳೆಯೋರ್ವರ ಜೊತೆಗೆ ಈ ಒಂದು ಆಡಿಯೋದಲ್ಲಿ ಅಶ್ಲೀಲವಾಗಿ ಮಾತನಾಡಿದ್ದಾರೆ, ಅಶ್ಲೀಲವಾಗಿ ವಿಡಿಯೋ ಕಾಲ್ನಲ್ಲಿ ಖಾಸಗಿ ಅಂಗಾಂಗಗಳ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈಗಾಗಲೇ ಹಾಸನದ ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ದೇವರಾಜೇಗೌಡರದ್ದು ಎನ್ನಲಾದ ವಿಡಿಯೋ ಒಂದು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಜನವರಿ ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಅಶ್ಲೀಲ ವಿಡಿಯೋಗಳು ನನ್ನ ಬಳಿ ಇದೆ ಅಂತ ಇದೇ ದೇವರಾಜೇಗೌಡರು ಹೇಳ್ಕೊಂಡಿದ್ರು. ಸಮಯ ಬಂದಾಗ ಅದನ್ನು ರಿಲೀಸ್ ಮಾಡ್ತೇನೆ ಅಂತಲೂ ಕೂಡ ಹೇಳ್ಕೊಂಡಿದ್ರು. ಆನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಮುನ್ನೆಲೆಗೆ ಬಂದ ನಂತರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷಿಗಳನ್ನು ಪೊಲೀಸರಿಗೆ ಒದಗಿಸಿದ್ರು. ಅದರ ಜೊತೆಗೆ ಅವರೂ ಸಹ SITಯಿಂದ ವಿಚಾರಣೆಗೆ ಒಳಪಟ್ಟಿದ್ರು. ನಂತರದಲ್ಲಿ ಮೊನ್ನೆಯಷ್ಟೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಆಡಿಯೋವನ್ನು ರಿಲೀಸ್ ಮಾಡಿದ್ರು. ಶಿವರಾಮೇಗೌಡರು ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರದ್ದೇ ಮೇನ್ ಕೈವಾಡ. ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿನಿಂದಲೇ ಪೆನ್ಡ್ರೈವನ್ನು ವೈರಲ್ ಮಾಡಲಾಗಿದೆ ಅಂತ ಒಂದು ದೊಡ್ಡ ಆರೋಪವನ್ನು ದೇವರಾಜೇಗೌಡರು ಮಾಡಿದ್ರು. ಇದೀಗ ಅವರದ್ದೇ ಎನ್ನಲಾದಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೂ ಮೊದಲು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅದರಲ್ಲಿ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು. ನನ್ನ ಬೆತ್ತಲೆ ವಿಡಿಯೋವನ್ನು ಮಾಡಲು ಒಂದು ಗ್ಯಾಂಗ್ ಸಿದ್ಧವಾಗಿತ್ತು, ಅದೂ ಸಹ ರಾಜಕೀಯ ಷಡ್ಯಂತ್ರವೇ ಅಂತ ದೇವರಾಜೇಗೌಡರು ಹೇಳಿದ್ದಾರೆ. ನನ್ನನ್ನು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿ ಒಂದು ಗ್ಯಾಂಗ್ ವಿಫಲವಾಯಿತು, ನಾನು ಕೂಡ ಸಂತ್ರಸ್ತ. ಅದರ ಕುರಿತು ಆಗ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೆ. ಪ್ರಜ್ವಲ್ ಪ್ರಕರಣದಲ್ಲಿ SIT ತನಿಖೆಗೆ ಕೊಟ್ಟ ನಂತರ ಆ FIR ಅನ್ನು ದಾಖಲಿಸಲಾಯಿತು. FIR ಆದ ನಂತರದಲ್ಲಿ ಮತ್ತೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಯಿತು ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದೀಗ ಹೊಸ ಆಡಿಯೋ ವಿಡಿಯೋ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಆ ಒಂದು ಆಡಿಯೋದ ಬಗ್ಗೆ ಅಥವಾ ವಿಡಿಯೋ ಕಾಲ್ ಬಗ್ಗೆ ಸತ್ಯಾಸತ್ಯತೆಯ ಬಗ್ಗೆ ದೇವರಾಜೇಗೌಡರೇ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ. ಹಾಗಾದರೆ ಈ ಒಂದು ಆಡಿಯೋದ ಬಗ್ಗೆ ನೀವೇನಂತೀರೋ ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.